ನಮಸ್ಕಾರ. ನಮಸ್ತೆ. ನಾಗಣ್ಣವರು ನೀವು ಸೀನಿಯರ್ ಸಿಟಿಜನ್ ಅಲ್ಲ? ಈಗ ಏನು ಸ್ವಾಮಿ? ಸೀನಿಯರ್ ಸಿಟಿಜನ್ ಆಗಿದ್ದೀರಲ್ವಾ? ಕೇಳಿಸ್ತಾ ಇಲ್ಲ. ಏನು ಸ್ವಾಮಿ? ಮುದುಕರದ್ದು ಹಣ ಬರ್ತಾ ಇದೆಯಾ? ಇಲ್ಲ ಸ್ವಾಮಿ, ನಮ್ಮ ಹಣ ಬಂದು 6 ತಿಂಗಳಾಯಿತು. ಹೌದಾ? ಹೌದು. ಯಾಕೆ? ಅದೇನೋ ಆಧಾರ್ ಕಾರ್ಡ್ ಬೇಕಂತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಂತೆ. ನನಗೆ ಸರಿ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸಂಬಂಧಪಟ್ಟವರು ಯಾರು ಇಲ್ಲಿಗೆ ಬರೋದಿಲ್ಲ. ಅದಕ್ಕೆ ಸರ್ಕಾರದವರಿಗೆ ನಾನು ಮನವಿ ಮಾಡೋದು ಏನಂತಂದರೆ, ನಮಗೆ ಈ ಕಣ್ಣು ಕಾಣದ ವಯಸ್ಕರಿಗೆ ಒಂದು 10 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕಿನಲ್ಲಿ ಫಿಕ್ಸ್ ಮಾಡಿದರೆ ಅದರ ಹಣದಲ್ಲಿ ನಾವು ಬಡ್ಡಿ ಹಣದಲ್ಲಿ ನಾವು ಬದುಕಬೋದು. ಈ ಓಲ್ಡ್ ಪೆನ್ಷನ್ ಮಾಡಿಬಿಟ್ಟು ನಮಗೆ ಆ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂದರೆ ನಮಗೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆ ನಿಮ್ಮನ್ನು ಕರ್ಕೊಂಡು ತಿರುಗಾಡೋರು ನಿಮ್ಮ ಮನೆಯವ್ರು ಯಾರು ಇಲ್ವಾ? ಅದಕ್ಕೆ ನಮಗಿಲ್ಲಿ ಯಾರಿಲ್ಲ. ನಾನು ಹುಣಸೂರಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಮಾಡ್ತಾ ಇದ್ದೆ ಮೊದಲು. ಈಗ ಅದನ್ನು ಮಾಡಲಿಕ್ಕೂ ಸ್ವಲ್ಪ ಅಸಾಧ್ಯ ಆಗಿದೆ. ಈಗ ನಿಮಗೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ಲ? ನಿಂತೋಗಿದೆ. 6 ತಿಂಗಳಾಗಿದೆ. ಮೊದಲು ಎಷ್ಟು ಬರ್ತಿತ್ತು? ಮೊದಲು 1200 ರೂಪಾಯಿ ಕೊಡ್ತಾ ಇದ್ರು. ಹೌದಾ? ಹೌದು. ಈಗ ಅದು ನಿಂತು ಹೋಗಿ ಭಾಳ ತೊಂದರೆ ಆಗಿದೆ. ಓಕೆ. ಎಲ್ಲಾದರೂ ಹೋಗಿ ವಿಷ ಕುಡಿದು ಸಾಯೋನೋ ಅನ್ನೋ ಮಟ್ಟಕ್ಕೆ ಆಗಿದೆ. ಸಹಾಯ ಮಾತೆಲ್ಲ ಆಡಬಾರ್ದು, ಎಲ್ಲ ಕೆಟ್ಟ ಮಾತುಗಳು ಎಲ್ಲ. ಆ ಕೆಟ್ಟ ಮಾತು ಅನ್ನೋ ಪ್ರಶ್ನೆ ಇಲ್ಲ ಸರ್. ಬದುಕಲಿಕ್ಕೆ ಭಾಳ ಕಷ್ಟ ಆಗಿದೆ. ಏನು ಮಾಡೋದು? ಓಕೆ. ಬದುಕಬೇಕು ಅನ್ನೋ ಛಲ ಇದೆ. ಆದರೆ ಈ ಸರ್ಕಾರದವರು ಈ ರೀತಿ ಮಾಡಿದರೆ ಹೇಗೆ ಮಾಡೋದು? ಸರಿ, ನಿಮ್ಮ ಪಕ್ಕದಲ್ಲಿದ್ದಲ್ಲ ಗೆಳೆಯರ ಹೆಸರೇನು? ನಿಮ್ಮ ಗೆಳೆಯರು? ಜನ ರೆಡ್ಡಿ ಅಂತ. ಎಲ್ಲಿಯವ್ರು ಸರ್ ತಾವು? ನಾ ರೆಡ್ಡಿ ಕೊಪ್ಪಲು. ರೆಡ್ಡಿ ಕೊಪ್ಪಲು. ತಮಗೂ ಬರ್ತಾ ಇದೆಯಾ? ಇಲ್ಲ ಸ್ವಾಮಿ, ನನಗೂ ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ? 3ನೇ ತಿಂಗಳು 31ನೇ ತಾರೀಕಿಗೆ ನಿಂತೋಗೋದೆ, ಇನ್ನು ಬಂದಿಲ್ಲ ಸರ್. 3 ತಿಂಗಳೇ ನಿಂತೋಯ್ತಾ? ಓಕೆ. ಏನೋ ತಹಶೀಲ್ದಾರ್ ಏನು ಅರ್ಜಿ ಕೊಟ್ಟಿದ್ದೀರಾ ಮತ್ತೆ, ಅಥವಾ? ನನಗೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಪ್ರಕಾರ ಎಲ್ಲ ದಾಖಲಾತಿಗಳನ್ನ ಮಾಡಿ VA ಕೈಲಿ, RI ಕೈಲಿ, ಮತ್ತು ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮ್ಗೆಲ್ಲ ಕೊಟ್ಟು ಅಲ್ಲಿಂದ ನನಗೆ ಜಾತಿ ಆದಾಯ ಪ್ರಮಾಣ ಪತ್ರದ್ದು ಕೊಟ್ಟರು. ಅದನ್ನು ಇಟ್ಕೊಂಡಿದ್ದೀನಿ. ಇನ್ನೂ ಏನೂ ಬಂದಿಲ್ಲ, ಏನೂ ಇಲ್ಲ ಸರ್. ಕೊಡ್ಬೇಕಾದ ದಾಖಲೆ ಎಲ್ಲ ಕೊಟ್ಟಿದ್ದೀರಿ? ಕೊಟ್ಟಿದ್ದೀನಿ. ಏನೇನು ದಾಖಲೆ ಕೇಳ್ತಾರೆ ಈಗ? ಆಧಾರ್ ಕಾರ್ಡ್ ಜಿರಾಕ್ಸು, ಮತ್ತು ರೇಷನ್ ಕಾರ್ಡ್ ಜಿರಾಕ್ಸು, ಬ್ಯಾಂಕಿಂದು ಅಕೌಂಟೆಂಟು ಅಕೌಂಟ್ಸು, ಬ್ಯಾಂಕ್ ಅಕೌಂಟ್ ಕಾಪಿ ಇವೆಲ್ಲ ಸೇರಿಸಿ ಕೊಟ್ಟಿದ್ದೀನಿ ಸರ್. ಹೌದಾ? ಹೌದು. ನಿಮ್ಗೆ ಎಷ್ಟು ಬರ್ತಾ ಇತ್ತು? 600 ಬರ್ತಾ ಇತ್ತು. 600 ಮಾತ್ರ ಬರ್ತಾ ಇತ್ತಾ? 62 ಆಗಿದೆ ಈ ವರ್ಷ. ಎಷ್ಟು ವರ್ಷ ನಿಮಗೀಗ? 63 ವರ್ಷ ಸರ್. 63. ಓಕೆ ಓಕೆ. ಸೊ ನೀವೀಗ ಏನು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಏನೂ ಇಲ್ಲ. ಈ ಸರ್ಕಾರ ಬಂದಮೇಲೆ ನಮ್ಗೆ ನಿಂತೋಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಅದೇ ಯೋಚನೆ ಮಾಡಿ. ಹೊಸ ಸರ್ಕಾರ ಬಂದಮೇಲೆ, ಇದು ನಮ್ಮ ಶಿವಕುಮಾರ್ ಅವ್ರ ಸರ್ಕಾರ ಬಂದಮೇಲೆ ನಿಂತೋಯ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ. ಸರ್ಕಾರ ಹೊಸದಾಗೇನು ಓಟ್ ಕೊಟ್ಟಿಲ್ಲ. ಇಲ್ಲ, ಮೊದಲೇ ಸಿದ್ದರಾಮಯ್ಯ ಇದ್ದಾಗಲೇ ಓಟ್ ಕೊಟ್ಟಿದ್ದಲ್ವಾ? ಹೌದು. ಆ ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ಕೊಡಬೇಕಿತ್ತು. ಮತ್ತೆ ಪರಿಶೀಲನೆ ಮಾಡೋ ಅಗತ್ಯ ಇತ್ತಾ? ಏನಪ್ಪ ಅವ್ರಿಗೆ ಬಿಟ್ಟಿತ್ತು ಸರ್. ಅದು ಪರಿಶೀಲನೆ ಮಾಡಿದ್ರೆ ಅವರ ಅಧಿಕಾರಿಗಳನ್ನ ಕಳಿಸಿ ಮನೆ ಹತ್ರ ಪರಿಶೀಲನೆ ಮಾಡೋದಾಯ್ತಲ್ಲ. ಮಾಡ್ಬೋದಿತ್ತು. ನಿಲ್ಲಿಸ್ಬಿಟ್ಟು ರೆಕಾರ್ಡ್ ಕೊಡಿ ಅಂತ ಕೇಳಿದರೆ, ಹೌದು, ಇದು ಓಟ್ ಕೇಳುವಾಗ ಒಂದು ಮಾತು, ಈಗ ಸರ್ಕಾರ ರಚನೆ ಮಾಡಿದ್ಮೇಲೆ ಇನ್ನೊಂದು ಮಾತು. ಹೌದು ಸರ್, ಹಂಗೆ ಆಗೋದು ಈಗ. ಬೇಜಾರಲ್ವಾ? ಹೌದು ಸರ್. ಓಕೆ ಓಕೆ. ಸೊ ನೀವು ತಹಶೀಲ್ದಾರ್ ಕಂಡಿದ್ರಿ ಇತ್ತೀಚೆಗೆ? ತಹಶೀಲ್ದಾರ್ ಕಂಡಿಲ್ಲ ಸರ್. ಆಫೀಸ್ ಕೊಟ್ಬಿಟ್ಟು ರೆಕಾರ್ಡ್ ಕೊಟ್ಬಿಟ್ಟು ಸುಮ್ಮನೆ ಇದ್ದೀನಿ. ಕಾಯ್ತಾ ಇದ್ದೀರಿ? ಕಾಯ್ತಾ ಇದ್ದೀನಿ. ಸೊ ಹೆಚ್ಚು ಕಡಿಮೆ ಈಗ ಇವೆಲ್ಲ ಆಗಷ್ಟು. ಓಹೋ, 6 ತಿಂಗಳು ಆಗೋಯ್ತು. 6 ತಿಂಗಳು ಆಯಿತು. ಅಯ್ಯೋ ರಾಮ. ಓಕೆ, ನೋಡೋಣ. ಮತ್ತೊಂದು ಸರಿ ಕಾಣಿ ಯಾವ್ದು ಇರಲಿ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಓಕೆ.